ದೃಷ್ಟಿ ತಗೋ. ಓ, ಏನು ಅಂತ ನೋಡ್ತಿದ್ಯಾ? ಪಾಯಸ ಮಾಡ್ಕೊಂಡ್ ಬಂದೀನಿ. ನಾನೇ ನನ್ನ ಕೈಯಾರ ಮಾಡಿದ್ದೀನಿ. ನೀನು ಊಟ ಮಾಡಿಲ್ಲ ಅಂತ ಗೊತ್ತಾಯ್ತು. ದೃಷ್ಟಿ ಬೊಟ್ಟು ಬೇಡ. ಏನೇ ಸೀಮಾ, ನಿನ್ಗೊಂಚೂರು ಧೈರ್ಯನೇ ಇಲ್ವಲ್ಲೇ? ಅಯ್ಯೋ, ಹೋಗಿ ಹೋಗಿ ದತ್ತನ್ ಕೊಲ್ಲೋ ಡೀಲ್ನ ನಾನ್ ನಿನಗ್ ಕೊಟ್ಟಿದ್ನಲ್ಲ, ನಾನೆಂತ ದಡ್ಡಿ ಇರ್ಬೇಕು. ಡೋಂಟ್ ವರಿ ಸೀಮಾ, ನಾನು ನಿನ್ಗೇನು ಮಾಡಲ್ಲ, ಧೈರ್ಯವಾಗಿರು. ಓ, ಚಾಕು ನೋಡಿ ಹೆದರ್ಕೊಂಡ್ಯಾ? ಡೋಂಟ್ ವರಿ, ನಿಂಗೇನು ಮಾಡೋದಿಲ್ಲ. ಧೈರ್ಯವಾಗಿರು. ನೋಡು, ಕೆಳಗಿಟ್ಬಿಟ್ಟೆ. ನಾನು ಧೈರ್ಯವಾಗಿದ್ದೀನಿ. ಆಮೇಲೆ ಏನಾಮೇಲೆ? ಈ ಮನೇಲಿ ದೃಷ್ಟಿ ಇದ್ದಾಳೆ, ಬಚರಂಗಿ ಇದ್ದಾಳೆ, ಎಲ್ಲರೂ ಇದ್ದಾರೆ. ನೀನೇನು ಮಾಡೋದಕ್ಕಾಗಲ್ಲ. ಎಂಥ ಲೂಸೆ ನೀನು. ನಿನ್ನ ಇಲ್ಲಿಗೆ ದೃಷ್ಟಿ ಕರ್ಸ್ಕೊಂಡಿದ್ದು ಅಂತ ಅನ್ಕೊಂಡ್ಯಾ? ನೋವೇ, ನಿನ್ನ ಇಲ್ಲಿಗೆ ಶಿಫ್ಟ್ ಮಾಡಿಸಿದ್ದು ನಾನು. ಏನು ನೀನು? ಎಸ್, ಅದು ಯಾರಿಗೂ ಹೇಳ್ದೆ, ಯಾರ ಪರ್ಮಿಷನ್ನು ಕೇಳ್ದೆ ನಿನ್ನ ಇಲ್ಲಿ ಕರ್ಸ್ಕೊಂಡಿದ್ದು ನಾನೇ. ಹೀಗಿರ್ಬೇಕಾದ್ರೆ ನಿನಗೆ ಟಾರ್ಚರ್ ಕೊಡೋದು ನನಗೆ ಕಷ್ಟನಾ? ಏನು ಏನಿನ ಉದ್ದೇಶ? ಉದ್ದೇಶ ಸಿಂಪಲ್. ನಮಗ್ ತೊಂದರೆ ಮಾಡೋರ್ನ ನಮ್ ಕಣ್ ಮುಂದೆನೆ ಇಟ್ಕೋಬೇಕು. ಯಾಕೆ ಹೇಳು? ದೂರ ಇದೀವಿ ಅನ್ನೋ ಭಯದಲ್ಲಿ ಏನೇನೋ ಕುತಂತ್ರಗಳನ್ನ ಮಾಡ್ತಾರೆ. ಗಾದೆ ಮಾತೇ ಇಲ್ವಾ, ಮಿತ್ರರನ್ನ ದೂರ ಇಟ್ರು ಶತ್ರುಗಳನ್ನ ಹತ್ರನೇ ಇಟ್ಕೋಬೇಕಂತೆ. ಆಗ ಅವ್ರು ಮಾಡೋ ಕಿತಾಪತಿಗಳು, ಕುತಂತ್ರಗಳು ಎಲ್ಲಾನು ಮೊದ್ಲೇ ಗೊತ್ತಾಗತ್ತೆ. ನೋಡು ಸೀಮಾ, ನಾನ್ ನಿನ್ನ ನಂಬೋದಕ್ಕಾಗಲ್ಲ. ಅದಕ್ಕೆ ನೀನು ನನ್ನ ಕಣ್ಣಳ್ತೆ ದೂರದಲ್ಲೇ ಇರ್ಬೇಕು. ದೃಷ್ಟಿ ಇಲ್ಲೇ ಇದ್ದಾಳೆ, ಇಲ್ಲೇ ಪಕ್ಕದಲ್ಲಿದ್ದಾಳೆ, ಅವಳಿಗೆಲ್ಲ ಹೇಳ್ಬಿಡ್ಬೋದು ಅಂತ ನೀನ್ ಯೋಚನೆ ಮಾಡ್ತಿದ್ರೆ ಅದು ನಿನ್ ಜೀವಕ್ಕೆ ನೀನೇ ತಂದ್ಕೊಳ್ಳೋ ಸಂಸ್ಕಾರ. ಆ ಭಗವಂತ ನಿನಗೆ ಎಷ್ಟು ಆಯ್ಸ್ ಬರ್ದಿದಾನೋ ಗೊತ್ತಿಲ್ಲ. ಆಮೇಲೆ ನಾನು ಅದನ್ನ ಅಳಿಸಿ ಮತ್ತೆ ಹೊಸದಾಗಿ ಬರಿಬೇಕಾಗತ್ತೆ. ಹಾಗೆ ಇನ್ನೊಂದು ಮಾತು, ನಾನು ತುಂಬಾ ಕಂಜೂಸು. 1-2 ದಿನ ಆಯ್ಸನ್ನು ಹೆಚ್ಚಿಗೆ ಕೊಡೋದಿಲ್ಲ. ನೋಡು, ನೀನಾಯ್ತು, ಈ ರೂಮ್ ಆಯ್ತು, ತಿನ್ನ ಮಲಗದ್ನ ಅಂತ ಇದ್ರೆ ನಿನ್ ಜೀವನ ಎರಡನ್ನು ನೀನು ಭಿಕ್ಷೆ ಹಾಕ್ತೀನಿ. ಇಲ್ಲ ಅಂದ್ರೆ ಈ ಸೀಮಾ ಅನ್ನೋಳೊಬ್ಳು ಭೂಮಿ ಮೇಲೆ ಹುಟ್ಟಿದ್ಲು ಅನ್ನೋದನ್ನೇ ಇಲ್ಲ ಅನ್ನಿಸ್ಬಿಡ್ತೀನಿ. ನೋಡಪ್ಪ, ಇವಳ ಕೈ ಏನಾಗುತ್ತೆ ಅಂತ ಅನ್ಕೋಬೇಡ. ಆ ದತ್ತು ಅಂತ ದತ್ತ ಭಾಯ ಲೆಕ್ಕಕ್ಕಿಲ್ದಂಗ್ ಹೋದ. ಇನ್ನು ನೀನ್ ಯಾವ ಜುಜ್ಬಿ, ಹುಷಾರು. ತಗೋ, ಹಣ್ತೀನಿ. ಓಹೋ, ಗುಡ್ ಕ್ಯಾಚ್. But you cannot catch me. ಅಕ್ಕ, ಅಕ್ಕ, ಯಾಕೆ ಇಷ್ಟೊಂದು ಭಯ ಪಡ್ಕೊಂಡಿದ್ಯಾ?
ಅಕ್ಕ, ಯಾಕಕ್ಕ ಇಷ್ಟೊಂದು ಭಯ ಪಡ್ಕೊಂಡಿದ್ಯಾ? ಒಂದ್ 2 ದಿನ ಆಯ್ಸುನ್ನು ಹೆಚ್ಚಿಗೆ ಕೊಡೋದಿಲ್ಲ. ಚಿಕ್ಕಮ್ಮವ್ರು ಬಂದೋದ್ಮೇಲೆ ಅಕ್ಕ ಯಾಕೋ ಜಾಸ್ತಿನೇ ಎದುರ್ಕೊಂಡಿದ್ದಾಳೆ ಅನ್ಸ್ತಿದ್ಯಲ್ಲ, ಯಾಕಿರ್ಬೋದು? ಅಕ್ಕ, ಇದೇನಕ್ಕ? ರಾತ್ರಿ ಎಲ್ಲ ಮಲಗಿದ್ಯೋ ಅಥವಾ ಹೀಗೆ ಅಳ್ತಾ ಕೂತಿದ್ಯೋ? ಅವ್ರು ಇಲ್ದೆ ನಿತ್ಯ ಹೇಗೋ ಬರುತ್ತೆ ನೋಡು, ಕಣ್ಣೆಲ್ಲ ಹೇಗಾಗಿದೆ. ತಗೋ, ಜ್ಯೂಸ್ ಕೊಡಿ. ನನಗೆ ಬೇಡ ರಾಜ. ನಿನ್ನೆಯಿಂದ ಏನೂ ತಿಂದಿಲ್ಲ. ಹೀಗಾದ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕಕ್ಕ? ಮನಸ್ಸಿನ ಆರೋಗ್ಯನೇ ಸರಿ ಇಲ್ಲ ಅಂದಮೇಲೆ ಏನು ತಿಂದ್ರು ಏನು ಕುಡಿದ್ರು ಅದು ಗಂಟ್ಲಲ್ಲಿ ಹಿಡಿಯಲ್ಲ ಕಣು. ಹಾಗಂತ ಏನು ತಿಂದೆ ಏನು ಕುಡಿದೆ ಈಗ ಅಳ್ತಾ ಕೂತ್ರೆ ಭಾವನ ಮನ್ಸಿಗೆ ಬೇಜಾರಾಗಲ್ವಾ? ಆಗ್ಲಿ ಬಿಡು, ಅವ್ರಿಗೆ ನನ್ನ ಮೇಲೆ ಕೋಪ ಬಂದು ಬೈಯಕ್ಕಾದ್ರೂ ಇಲ್ಲಿಗೆ ಬರ್ಲಿ. ಬರ್ತಾರಕ್ಕ, ಬರ್ದೇ ಇಲ್ಲಿ ಹೋಗ್ತಾರೆ. ನೀನು ಫಸ್ಟ್ ಕುಡಿ. ಅವ್ರ ಮುಖ ನೋಡೋವರೆಗೂ ನನಗೆ ಸಮಾಧಾನ ಇಲ್ಲ ರಾಜ. ನಂಗೇನು ಬೇಡ. ಭಾವಂಗೇನು ಆಗಲ್ಲಕ್ಕ. ಈ ಊರಲ್ಲಿ ಅವ್ರು ಎಲ್ರಿಗೂ ಬೇಕು. ಅವ್ರಿಗೆ ಬೇಕಾದವ್ರು ಎಷ್ಟು ಜನ ಇದ್ದಾರೋ ಅವ್ರಿಗೆ ಆಗದೆ ಇರೋರು ಅಷ್ಟೇ ಜನ ಇದ್ದಾರೆ ಕಣು. ಇದ್ರೆ ಏನೋ, ಕಾಡಲ್ಲಿ 100 ನರಿಗಳಿದ್ರು ಒಂದ್ ಸಿಂಹಕ್ಕೆ ಸಮ ಆಗಕ್ಕಾಗತ್ತ? ನಮ್ ಭಾವ ಸಿಂಹ ಇದ್ದಾಗೆ ಯಾವ್ದೋ ಒಂದ್ ಮುಖ್ಯವಾದ ಕೆಲ್ಸಕ್ಕೆ ಹೋಗಿರ್ತಾರೆ, ಇವತ್ತು ಬಂದೇ ಬರ್ತಾರೆ ನೋಡಕ್ಕ. ಹಾಗಾದ್ರೆ ಬರ್ತಾರೆ ಅಂತೀಯ? ನೀನನ್ ಬಿಟ್ಟು ಹೇಗೆ ಹೋಗ್ತಾರ ಅವರು? ನಿಮ್ಗೆ ಹೇಗೆ ಭಾವ ಅಂದ್ರೆ ಪ್ರಾಣನೋ ಭಾವಂಗು ನೀನಂದ್ರೆ ಪ್ರಾಣ. ನೀನ್ ಇವಾಗ ಜ್ಯೂಸ್ ಕುಡಿಯಕ್ಕ. ಅಕ್ಕ ಪ್ಲೀಸ್. ಭಾವನ್ ಕಂಡ್ರೆ ಅದೆಷ್ಟು ಪ್ರೀತಿ ಅಕ್ಕಂಗೆ. ದೇವ್ರೆ ಪ್ಲೀಸ್ ಇವ್ರಿಬ್ರನ್ನು ದೂರ ಮಾಡ್ಬೇಡಪ್ಪ. ಅಕ್ಕ, ನಿನ್ಗಿನ್ನೊಂದು ವಿಷಯ ಗೊತ್ತಾ? ಸೀಮಕ್ಕ ಬಂದಿದ್ದಾನೆ. ಹೌದಾ? ಎಲ್ಲಿದ್ದಾಳೆ? ರೂಮಲ್ಲಿದ್ದಾಳೆ. ಅಮ್ಮನು ಬಂದಿದ್ದಾರಾ? ಇಲ್ಲ ಅಕ್ಕ, ಅಮ್ಮ ಹರಕೆ ತೀರ್ಸಕ್ ಹೋಗಿದ್ದಾಳೆ. ಮನೇಲಿ ನೋಡ್ಕೊಳಕ್ ಯಾರು ಇಲ್ಲ ಅಂತ ಇಲ್ಲೇ ಇರ್ಲಿ ಅಂದ್ರಂತೆ. ಒಳ್ಳೇದಾಯ್ತು. ನಾನು ಆಮೇಲೆ ಹೋಗಿ ಅಕ್ಕನ್ನ ನೋಡ್ತೀನಿ. ಈಗ ನನ್ನ ಮನ್ಸು ಸರಿ ಇಲ್ಲ. ಅಕ್ಕನ್ ನೋಡ್ಕೊಳಕ್ ನಾವಿದ್ದೀವಿ. ನೀನ್ ರಾತ್ರಿ ಎಲ್ಲ ನಿದ್ರೆ ಮಾಡಿಲ್ಲ, ಫಸ್ಟ್ ರೆಸ್ಟ್ ಮಾಡು. ನಿನ್ನ ಗಂಡ ಕೊನೆ ಡೀಲ್ ಮಾಡ್ತಿದ್ದಾನೆ, ಅದು ಈ ಮುದ್ದು ಹೆಂಡತಿಗೋಸ್ಕರ. ಎಲ್ಲ ಚೆನ್ನಾಗಾಗಲಿ ಅಂತ ದೇವ್ರಲ್ಲಿ ಬೇಡ್ಕೊ. ಎಲ್ಲ ಹುಡುಗರಿಗೂ ತಿಳಿಸ್ಬಿಡು. ಹಾ, ಏನೇ ವಿಚಾರ ಆಗುತ್ತಾದ್ರೂ ಇಮಿಡಿಯೇಟ್ ಆಗಿ ನಂಗೆ ಫೋನ್ ಬರಬೇಕು. ಸರಿ ಆಯ್ತು. ಸೈಲೆಂಟ್, ಏನಾದ್ರು ವಿಷಯ ಗೊತ್ತಾಯ್ತಾ? ದತ್ತಾಬಾಯಿ ಹಳೆ ಹುಡುಗರಿಗೆಲ್ಲರೂ ಹೇಳಿದ್ದೀನಿ, ಏನೇ ವಿಚಾರ ಇದ್ರು ಇಮಿಡಿಯೇಟ್ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರೆಲ್ಲ ಆಕ್ಟಿವ್ ಆಗಿ ದತ್ತಾಬಾಯಿನ ಹುಡುಕ್ತಾ ಇದ್ದಾರೆ. ಏನು ಸುಳ್ಳು ಸಿಕ್ಕಿದ್ರು ಹೇಳ್ತಾರೆ. ನಾನು ಕೂಡ ಡಿಪಾರ್ಟ್ಮೆಂಟಲ್ಲಿ ಇರೋರ ಹತ್ರ ಮಾತಾಡಿದ್ದೀನಿ. ಭಜರಂಗಿ ಬಾಸು, ಮತ್ತೆ ವಿಚಾರ ದೊಡ್ಡದಾಗಿ ನ್ಯೂಸ್ ಚಾನಲ್ ಎಲ್ಲ ಬಂದರೆ ಏನೂ ಆಗಲ್ವಾ? ಬರ್ದೇ ಇರೋ ಥರ ನೋಡ್ಕೋತೀನಿ.
ಮತ್ತೆ ಹೈಯರ್ ಆಫೀಸರ್ಗೆ ಗೊತ್ತಾಗದೇ ಇರೋ ಥರ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನೋ ಒಟ್ನಲ್ಲಿ ದತ್ತಾಬಾಯಿ ಬೇಗ ಸಿಕ್ಕಿದ್ರೆ ಸಾಕು. ಸಿಕ್ಕೇ ಸಿಗ್ತಾನೆ. ಅವನು ಸಿಗೋವರೆಗೂ ನಾನು ನಿದ್ದೆನೂ ಮಾಡಲ್ಲ. ಒಂದ್ ವೇಳೆ ದತ್ತಾಬಾಯಿಗೆ ಯಾರಾದ್ರೂ ಏನಾದ್ರೂ ಮಾಡ್ಬಿಟ್ಟಿದ್ರೆ? ಇಲ್ಲ, ದತ್ತ ಈಸಿಯಾಗಿ ಯಾರು ನಂಬ್ಕೊಂಡು ಹೋಗಲ್ಲ, ಟ್ರ್ಯಾಪ್ ಆಗಲ್ಲ. ಮತ್ತೆ ದತ್ತನ ಹಿಡಿಯೋಕಾಗ್ಲಿ ಅವನಿಗೇನಾದ್ರೂ ಮಾಡೋದಾಗ್ಲಿ ಅಷ್ಟು ಸುಲಭ ಅಲ್ಲ. ಹಾಗಿದ್ರೆ ದತ್ತಾಬಾಯಿಗೆ ಏನೂ ಆಗಿಲ್ಲ ಅಂತ್ಯಾ? ಅದನ್ನು ಹೇಳೋಕ್ಕಾಗಲ್ಲ, ಅವನಿಗೆ ಶತ್ರುಗಳು ಜಾಸ್ತಿ. ಇದನ್ನು ನೀನೇ ಹೇಳ್ತೀಯ, ಅದನ್ನು ನೀನೇ ಹೇಳ್ತೀಯ ಬಜರಂಗಿ ಬಾಸು. ಹೀಗಾದ್ರೆ ಹೇಗೆ? ಇದೇನ್ ಬಜರಂಗಿ ಬಾಸು? ದತ್ತ ಸಿಗೋವರೆಗೂ ನಾನು ಏನ್ ಹೇಳ್ತೀನೋ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಜ್ರಂಗಿ ನಿಂತ್ಕೋ. ಒಂದ್ ನಿಮಿಷ, ನಾನ್ ನಿನ್ ಜೊತೆ ಮಾತಾಡ್ಬೇಕು. ನನಗೆ ಮಾತಾಡೋ ಟೈಮ್ ಇಲ್ಲ. ಪ್ಲೀಸ್ ಬಜ್ರಂಗಿ, 2 ನಿಮಿಷ ಅಷ್ಟೇ. ನಾನು ಮಾತಾಡೋ ಸ್ಥಿತಿಲಿಲ್ಲ ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ನೇತ್ರ, ತಪ್ಪು ತಿಳ್ಕೊಬೇಡ. ದಯವಿಟ್ಟು ನಂಗೆ ಸ್ವಲ್ಪ ಟೈಮ್ ಕೊಡು. ನನ್ನ ದತ್ತ ಕಾಣಿಸ್ತಾನೆ ಅನ್ನೋ ಟೆನ್ಷನ್ ಅಲ್ಲಿದ್ದೀನಿ, ಅರ್ಥ ಮಾಡ್ಕೊ. ಬೇಡ, ನಾನು ಹೇಳ್ತಾ ಇದ್ದೀನಿ, ನನ್ ಸಿಟ್ಟು ಬಂದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀಯ ಅಂದೆ? ಈಗ ಕೈ ಕುಯ್ಕೋತ್ಯಾ? ಕುಯ್ಗೋ ಹೋಗು. ನೀನ್ ಈ ಮಾತು ಹೇಳ್ತಿದ್ಯಾ? ಅದು ನನ್ಗೆ. ಮತ್ತೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ಹುಚ್ಚುಚ್ಚಾಗಿ ಆಡೋ ನಿನ್ನಂತವ್ರಿಗೆ ಏನ್ ಹೇಳ್ಬೇಕು? ನೋಡು ನೇತ್ರ, ದತ್ತ ಸಿಗೋವರೆಗೂ ನನ್ಗೆ ನಾನ್ ಸೆನ್ಸ್ಗೆ ಟೈಮ್ ಇಲ್ಲ. ಶರುದಿ ಹೇಳುದು ಸರಿಯಾಗೇ ಇದೆ. ನನಗೆ ನಾನಂದ್ರೆ ಲೆಕ್ಕನೇ ಇಲ್ಲ. ಒಂದ್ ವೇಳೆ ಬ್ರೋ ನಿಜವಾಗ್ಲು ಮನೆಗ್ ಬರ್ದೇ ಹೋದ್ರೆ ಇವನ್ ತಡ್ಕೋತಾನ? ಇವನ್ ಉಳಿತಾನ? ನಿನ್ನ ಸ್ಥಾನ ಅಲ್ಲಲ್ಲ, ಇಲ್ಲಿ. ಐ ಲವ್ ಯು ದೃಷ್ಟಿ, ಐ ಲವ್ ಯು. ತುಂಗೆ, ಭದ್ರೆ, ಕಾವೇರಿ, ನೇತ್ರೆ, ಹೇಮ, ಶರಾವತಿ ಎಲ್ಲ ನದಿನೂ ಜಲಪಾತವಾಗಿ ಇವಳ ಕಣ್ಣಲ್ಲಿ ಧುಮುಕಿ ಹರಿದೋಗ್ತಾ ಇದೆ. ದೃಷ್ಟಿ, ದೃಷ್ಟಿ ತಗೋ. ಓ, ಏನು ಅಂತ ನೋಡ್ತಿದ್ಯಾ? ಪಾಯಸ ಮಾಡ್ಕೊಂಡ್ ಬಂದೀನಿ. ನಾನೇ ನನ್ನ ಕೈಯಾರ ಮಾಡಿದ್ದೀನಿ. ನೀನು ಊಟ ಮಾಡಿಲ್ಲ ಅಂತ ಗೊತ್ತಾಯ್ತು. ಅದನ್ನ ಕೇಳಿ ನನ್ನ ಮನ್ಸಿಗೆ ತುಂಬಾ ಬೇಜಾರಾಯ್ತು ದೃಷ್ಟಿ. ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಹಾಕಿ ಪಾಯಸ ಮಾಡಿದ್ದೀನಿ. ದುಃಖದಲ್ಲಿದ್ದವ್ರಿಗೆ ಸಾಂತ್ವನ ಹೇಳಕ್ಕಂತೂ ಬರಲ್ಲ. ಅಂಥದ್ರಲ್ಲಿ ಕಾಯದ ಮೇಲೆ ಉಪ್ಪು ಹಾಕ್ತಿದ್ದೀರಲ್ಲ, ನೀವು ಮನುಷ್ಯ ಅಲ್ಲ, ರಾಕ್ಷಸಿ ಅನ್ಕೋ, ನನಗೇನು.